2024ರಲ್ಲಿ ತುಮಕೂರಿಗೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಮಹಿಳೆಗೆ 20x30 ಜಾಗ ನೀಡುವುದಾಗಿ ಘೋಷಿಸಿದ್ದ ಸಿಎಂ. ಆದರೆ ಈವರೆಗೂ ಜಾಗ ಇಲ್ಲ, ಹಕ್ಕುಪತ್ರವೂ ನೀಡಿಲ್ಲ. ಸಚಿವರು ಡಿಸಿ ಕಮಿಷನರ್ ಕಡೆಗೆ ಕಳಿಸ್ತಾರೆ, ಅಲಿಸ್ತಾರೆ. ಜನರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಮಹಿಳೆ. ಹಾಡು ಹಾಡಿ ಸಂಕಷ್ಟ ಬಿಚ್ಚಿಟ್ಟ ಮುಸ್ಲಿಂ ಮಹಿಳೆ ರಾಬಿಯಾ. ಬಾರಯ್ಯ ಸಿದ್ದಯ್ಯ, ಬಾರಯ್ಯ ರಾಮಯ್ಯ ಎಂದು ಹಾಡನ್ನ ಹೇಳುತ್ತಾ ಹಾಡಿನ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮಹಿಳೆ ತನ್ನ ಕಷ್ಟವನ್ನ ಹೇಳ್ಕೊಂಡಿದ್ದಾಳೆ, ಮನವಿಯನ್ನ ಮಾಡ್ಕೊಂಡಿದ್ದಾಳೆ. 2024ರಲ್ಲಿ ತುಮಕೂರಿಗೆ ಬಂದಂತ ಸಿಎಂ ಸಿದ್ದರಾಮಯ್ಯ ಮಹಿಳೆಗೆ 20x30 ಜಾಗವನ್ನ ನೀಡುವುದಾಗಿ ಘೋಷಣೆ ಮಾಡಿದ್ರು. ಆ ಜಾಗಕ್ಕೆ ಹಕ್ಕುಪತ್ರ ನೀಡಿಲ್ಲ. ಸಚಿವರು ಡಿಸಿ ಕಮಿಷನರ್ ಕಡೆ ಕಳಿಸ್ತಾರೆ, ಅಲಿಸ್ತಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಲಿಯುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಒಂದು ಕಷ್ಟವನ್ನ ಹಾಡಿನ ಮೂಲಕ ಮಹಿಳೆ ತೋಡ್ಕೊಂಡಿದ್ದಾಳೆ. ಈ ರೀತಿಯಾದಂತ ಕಷ್ಟ ಇದೆ, ತೊಂದರೆಗಳಿದಾವೆ. ನಿಮ್ಮ ಗ್ಯಾರಂಟಿಗಳು ಯಾವ ಬೇಡ ಸ್ವಾಮಿ, ನಮಗೆ ಸಿಗಬೇಕಾದಂತ ಮೂಲ ಸೌಕರ್ಯಗಳು ಒಂದು ಸೂರು ಕಲ್ಪಿಸಿಕೊಡ್ಬೇಕಾಗಿದೆ. ಆ ಸೂರಿಗೆ ಬೇಕಾದಂತ ದಾಖಲೆಗಳನ್ನ ನೀವು ಕಲ್ಪಿಸಿಕೊಡ್ಬೇಕಾಗಿದೆ. ಆ ದಾಖಲೆಗಳನ್ನ ಕೊಡಬೇಕು ಅಂತ ಅಂದ್ರೆ ಲಂಚ ಕೇಳ್ತಾರೆ ಭ್ರಷ್ಟ ಅಧಿಕಾರಿಗಳು. ಇತ್ತ ಗಮನಿಸಿ. ಮುಸ್ಲಿಂ ಮಹಿಳೆಯ ಅಳಲಿದು. ಅಹಿಂದ ಸರ್ಕಾರ ಅಲ್ಪಸಂಖ್ಯಾತರಿಗೋಸ್ಕರ ಇರುವಂತ ಸರ್ಕಾರ, ಅಲ್ಪಸಂಖ್ಯಾತರ ಗೋಳು ನೋಡಿ. ಸರ್ಕಾರ ಏನು ಉತ್ತರ ಕೊಡುತ್ತೆ ಇದಕ್ಕೆ? ಕೊಟ್ಮೇಲೆ 1 ತಿಂಗಳಿಗೆ 15 ದಿವಸಕ್ಕೆ ಒಂದ್ಸತಿ ಇವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ನೋಡಿ. ಇವ್ರು ಈ ತರ ಸಿಗ್ನೇಚರ್ ಹಾಕೊಡ್ತಾರೆ, ಮತ್ತೆ ಸರ್ಕಾರ ಸುತ್ತಿಸ್ತಾ ಇದ್ದಾರೆ. ಪರಮೇಶ್ವರ್ ಹತ್ರ ಹೋದ್ರೆ ಡಿಸಿ ಹತ್ರ ಹೋಗಿ ಅಂತಾರೆ, ಡಿಸಿ ಹತ್ರ ಹೋದ್ರೆ ನಗರಸಭೆಗೆ ಹೋಗಿ ಅಂತಾರೆ, ನಗರಸಭೆ ಹತ್ರ ಆದ್ರೆ ಮತ್ತೆ ಡಿಸಿ ಹತ್ರ ಹೋಗಿ ಅಂತ ಅಂತಾರೆ. ಸೈಟ್ 20-30 ಮಂಜೂರಾಗಿದೆ. ಸಿಎಂ ಆದೇಶ ಕೊಟ್ಟು ಮಂಜೂರು ಮಾಡಿದ್ದಾರೆ. ಹಕ್ಕುಪತ್ರ ತರಿಸ್ಕೊಡ್ತಾ ಇಲ್ಲ. ಹಕ್ಕುಪತ್ರ ತರಿಸ್ಕೊಡಿ ಅಂದ್ರೆ ನಗರಸಭೆಗೆ 25,000 ಕಟ್ಬೇಕಂತೆ ಸರ್. ಸರ್ವೆ ನಂಬರ್ 100 ಶಿರಾದಲ್ಲಿ ಸರ್ ನಗರಸಭೆಯವರೇ ಕೊಡಿ ಅಂತ ಅಂತಾರೆ. ಎಲ್ಲಿಂದ ತಗೊಬಂದ್ ಕೊಡ್ಬೇಕು? ಇನ್ ನನ್ನ ಪರಿಸ್ಥಿತಿ ಇವಾಗ 2 ಮಕ್ಳನ್ನ ತಗೊಂಡು ಗಂಡ ತೀರೋಗಿದ್ರೆ 1 ತಿಂಗಳಾಯ್ತು. ಇವಾಗ ಮಕ್ಳನ್ನ ತಗೊಂಡು ಬೀದಿಲ್ ಕುತ್ಕೊಂಡಿದ್ದೀವಿ. ತಾತ್ಕಾಲಿಕವಾಗಿದ್ರು ಕೊಡಿ. 1800 ಮನೆಗಳು ಮಂಜೂರಾಗಿದೆಯಲ್ಲ, ನೀವು ಕೊಡೋವರೆಗೂ ನನಗೆ ತಾತ್ಕಾಲಿಕವಾಗಿ ನೆಲೆ ಕೊಡಿ ಅಂತಾನು ಕೇಳ್ತಾ ಇದೀನಿ. ಆ ತಾತ್ಕಾಲಿಕ ನೆಲೆನೂ ಮಾಡ್ಕೊಡ್ತಾ ಇಲ್ಲ ಇವರು. ಹಾ ಸರ್, ಅವತ್ತಿಂದ ಓಡಾಡ್ತಾ ಇದ್ದೀನಿ ಸರ್. ನಾನು ಅವತ್ತಿಂದ ರಾಬಿಯಾ 1.5 ವರ್ಷ 2 ವರ್ಷ ಆಯ್ತು ಸರ್. ಪೇಶಮ್ಮ ಮೊಹಲ್ಲಾ. ಹಕ್ಕುಪತ್ರಕ್ಕೆ 25,000 ಕೊಡ್ಬೇಕಂತೆ. ಗೊತ್ತಿಲ್ಲ, ಲಂಚದ ಪ್ರಕಾರ ಕೇಳ್ತಾ ಇದಾರೆ, ಏನ್ ಗೊತ್ತಿಲ್ಲ. ಹಕ್ಕುಪತ್ರ ತರಿಸ್ಕೊಡೋದಕ್ಕೆ ಕೊಡ್ಬೇಕು ದುಡ್ಡು ಅಂತ ಅಂತಾರೆ. ಹಾ, ತರಿಸ್ಕೊಡ್ಬೇಕು ಅಂತ ಅಂತಾರೆ. ನಿಮ್ ಹೆಸರಿಗೆ ಆಗಿದ್ಯಾ, ಮಂಜೂರಾಗಿದ್ಯಾ ಸರ್? ಇದೇ ಕೊಟ್ಟಿದ್ದಾರೆ ಸರ್, ಇದು ಆದೇಶ ದಾಖಲೆ ಕೊಟ್ಟಿದ್ದಾರೆ. ನಿಮ್ ಹೆಸರಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಸಿಎಂ ಮುಖಾಂತರ ಇವರೇ ಕೊಡ್ಸಿದ್ದು. ನಾವು ಕೊಟ್ಟಿದೀವಮ್ಮ ನಿಮ್ಗೆ, ಇನ್ 3 ತಿಂಗಳು ಟೈಮ್ ಕೊಡಿ, ನಾವು ಹಕ್ಕುಪತ್ರ ತರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು 3 ತಿಂಗಳು ಹೋಗಿ 30 ತಿಂಗಳಾದ್ರೂ ಇವ್ರು ತರಿಸ್ಕೊಡ್ತಾ ಇಲ್ಲ. ಹಕ್ಕುಪತ್ರನೂ ಇಲ್ಲ, ತಾತ್ಕಾಲಿಕವಾಗಿ ಮನೇನು ಕೊಡ್ತಾ ಇಲ್ಲ. ಸರ್ ಅದನ್ನ ದಯಾಮರಣ ಕೇಳಿದ್ದು ನಾನು. ನನಗ್ ಜೀವನ ಮಾಡಕ್ ಆಗ್ತಾ ಇಲ್ಲ, ನೀವು ಯಾವುದೇ ರೀತಿಲಿ ನನಗೆ ಸ್ಪಂದಿಸ್ತಾ ಇಲ್ಲ. ಬರೀ ಜನಸಂಪರ್ಕ ಸಭೆಯನ್ನ ಸುಮ್ನೆ ತಾತ್ಕಾಲಿಕವಾಗಿ ಮಾಡ್ತೀರಾ. ಯಾವುದೇ ರೀತಿ ಜನರಿಗೆ ನೀವು ಸಮಸ್ಯೆಯನ್ನ ಆಲಿಸೋದಿಲ್ಲ, ಅದನ್ನ ಬಗೆಹರಿಸೋದು ಇಲ್ಲ. ಆಲಿಸಿದ್ರು ಅದಕ್ಕೆ ನನಗೆ ಜೀವನಾನೇ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ಸಿಎಂ ಹತ್ರ ಮನವಿ ಮಾಡ್ಕೊಳ್ತೀನಿ, ನನಗೆ ದಯಾಮರಣವನ್ನು ನನ್ಗೂ ನನ್ನ ಮಕ್ಕಳಿಗೆ ಕೊಟ್ಬಿಡಿ. ಕೊಟ್ಮೇಲೆ 1 ತಿಂಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಬಾಯ್ ಬಿಟ್ರೆ ಹೇಳ್ತಾರೆ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ. ಹಾಗಾದ್ರೆ ಇದೇನ್ ಸ್ವಾಮಿ? ಬಡವರಿಗೋಸ್ಕರ ಇರುವಂತ ಸರ್ಕಾರ ಅಂತೀರಾ, ಅಹಿಂದ ಸರ್ಕಾರ ಅಂತ ಹೇಳ್ತೀರಾ, ಅಲ್ಪಸಂಖ್ಯಾತರಿಗೆ ಗೋಸ್ಕರ ಇರುವಂತ ಸರ್ಕಾರ ನಮ್ದು ಅಂತ ಹೇಳ್ತೀರಾ. ಬಟ್ ಏನಾಗ್ತಾ ಇದೆ ಇಲ್ಲಿ? ಒಬ್ಬ ಮುಸ್ಲಿಂ ಮಹಿಳೆ ತನ್ನ ಅಳಲನ್ನ ಈ ಮುಖಾಂತರ ತೋಡ್ಕೊಳ್ತಾ ಇದ್ದಾಳೆ. ಇದೇ ಬೆಂಗಳೂರಲ್ಲಿ ಕೋಗಿಲೆ ಕ್ರಾಸ್ ಅಲ್ಲಿ ಮನೆ ತೆರವಾದಂತ ಸಂದರ್ಭದಲ್ಲಿ ನಿಮ್ಮ ಓಡಾಟಗಳು ಯಾವ ರೀತಿಯಾಗಿತ್ತು? ಯಾಕಂದ್ರೆ ಅದು ಬಹಿರಂಗವಾಗಿ ಎಲ್ರಿಗೂ ಸಹಿತ ಗೊತ್ತಾಗುತ್ತೆ ಅಲ್ವಾ? ಆ ಒಂದು ಕಾರಣಕ್ಕ ಇದೇ ಕೇರಳದ ಸಿಎಂ ಪಿಣರಾಯಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ ತಕ್ಷಣ ತರಾತುರಿಯಲ್ಲಿ ಅಲ್ಲಿರುವಂತ ಎಲ್ಲ ನಾಗರಿಕರಿಗೆ ಒಂದು ಲೇಔಟ್ ನಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಮುಂದಾಯಿತು ಸರ್ಕಾರ. ತರಾತುರಿಯಲ್ಲಿ 1 ತಿಂಗಳು ಸಹಿತ ಬೇಕಾಗ್ಲಿಲ್ಲ ಅದಕ್ಕೆ. ಅಷ್ಟರಲ್ಲಿ ತರಾತುರಿಯಲ್ಲಿ ಮಾಡಿಕೊಟ್ಟವರು ಇದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? 1 ರಿಂದ 1.5 ವರ್ಷ ಆಯ್ತಂತೆ. 1.5 ವರ್ಷದವರೆಗೂ ಆ ಮಹಿಳೆ ಹಕ್ಕು ಪತ್ರಕ್ಕಾಗಿ ಓಡಾಟವನ್ನ ನಡೆಸ್ತಾ ಇದ್ದಾಳೆ, ಅಲೆದಾಡ್ತಾ ಇದ್ದಾಳೆ.
ಆದ್ರೂ ಸಹಿತ ಅವಳಿಗೆ ನ್ಯಾಯ ಒದಗಿಸಿ ಕೊಡ್ತಿಲ್ಲ ಅಂತ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಹೇಸಿಗೆಯನ್ನ ತಿನ್ನೋದಕ್ಕೆ ಕೂತಿದ್ದಾರೆ ಈ ಎಲ್ಲ ಅಧಿಕಾರಿಗಳು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟಾಚಾರ ಭುಗಿಲೇಳ್ತಾ ಇದೆ ಈಗಿನ ಒಂದು ದಿನಮಾನಗಳಲ್ಲಿ.